ಪ್ರೈಸ್ ಗಾಡ್, ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜವಾನಿಯ ಗ್ರೇಸ್ ವಿಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುರು ಡಿಮೇಲೋ, ನನ್ನ ಜೊತೆ ಇದ್ದಾರೆ ಪಾಸ್ಟರ್ ಆಲ್ಫನ್ಸ್ ಡಿಮೇಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಬನ್ನಿ, ರಾತ್ರಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವ ಶಕ್ತನ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ರಾತ್ರಿಯಲ್ಲಿ ಮತ್ತೊಮ್ಮೆ ನಿನ್ನ ಸಂಧಾನದಲ್ಲಿ ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬರಲಿಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು. ವೀಕ್ಷಿಸುವ ಬಿಗ್ ಜವಾಹಿನಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸುವ ಪ್ರತಿಯೊಬ್ಬ ದೇವಚಂದ್ರ ಹೃದಯಗಳನ್ನು ಕರ್ತನೆ ಮುಟ್ಟುವಂತೆ ಮಾತಾಡು. ಅವರ ಮನೋನ್ನತ ಬೆಳಗಲ್ಪಡಲಿ ಸ್ವಾಮಿ. ಸ್ತೋತ್ರ. ಯಾವ ವಿಷಯಕ್ಕಾಗಿ ಅವರು ನಿರೀಕ್ಷೆಯಿಂದ ಇದ್ದಾರೋ ಅವ್ರ ನಿರೀಕ್ಷೆ ತಕ್ಕಂತೆ ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕಷ್ಟ ಸಂಕಟದಲ್ಲಿ ಹಾದು ಹೋಗೋ ಜನರಿಗೆ ಕರ್ತನೆ ನೀನು ಕಷ್ಟದಿಂದ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅನಾರೋಗ್ಯದಲ್ಲಿ ಜನರಿಗೆ ನಿನ್ನ ವಾಕ್ಯವನ್ನು ದೂತರಿಂದ ಕಳಿಸಿ ಸ್ವಸ್ಥತೆ ಉಂಟು ಮಾಡಬೇಕು ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಅಡಿಕ್ಷನಲ್ಲಿ, ಯಾವುದೇ ದುಶ್ಚಟದಲ್ಲಿ ಬಿದ್ದ ಜನರಿಗೋಸ್ಕರ ನೀನು ಬಿಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ವಾಕ್ಯವು ಕರ್ತನೆ ಬಂಧನಗಳನ್ನು ಬಿಡಿಸುವ ವಾಕ್ಯ ಇದೆಯಲ್ಲ ಸ್ವಾಮಿ, ಸಜೀವುಳ್ಳ ವಾಕ್ಯವಿದೆಯಲ್ಲ ಸ್ವಾಮಿ, ಕಾರ್ಯ ಸಾಧಕ ವಾಕ್ಯ ಇದೆಯಲ್ಲ ಸ್ವಾಮಿ. ನಿನ್ನ ಕಾರ್ಯ ಸಾಧಿಸಿ ಕರ್ತನೆ ಜನರು ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತನೆ ನಿನ್ನ ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳಲ್ಲಿ ನೀನು ಮಹಿಮೊಂದು ಕರ್ತನೆ, ನಿನ್ನ ಮಾತ್ರ ಮಹಿಮೆ ಉಂಟಾಗಲಿ. ಸಮಸ್ತ ಘನಮಾನ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕ ಪರಮ ದೇವರೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ಪ್ರೀತಿಗಳ ದೇವಚಂದ್ರೆ, ಈ ಒಂದು ರಾತ್ರಿಯಲ್ಲಿ ನೀವು ವಾಕ್ಯವನ್ನು ಕೇಳ್ತಿರುವಾಗ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಇದ್ದ ಹಾಗೆ ಇರುವುದಿಲ್ಲ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಜೊತೆಲಿ ಮಾತಾಡುವಾತನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿ ಮಾರ್ಪಡುವಂಥದ್ದಾಗಿದೆ. ಆಮೆನ್. ದೇವರು ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆಮೆನ್. ಆತನು ಒದಗಿಸುವಾತನಾಗಿದ್ದಾನೆ. ಅದಕ್ಕೆ ಕೀರ್ತನೆ 23 ನೋಡ್ತೇವೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನೆಂಬುದಾಗಿ. ದೇವರು ನಿಮ್ಮ ಅಗತ್ಯಗಳನ್ನು, ನಿಮ್ಮ ಅವಶ್ಯಕತೆಗಳನ್ನು ಆತನು ಸಂಧಿಸುವ ದೇವರಾಗಿದ್ದಾನೆ. ಆಮೇಲೆ ದೇವರು ತನ್ನ ಮಕ್ಕಳು ಕೊರತೆಯಲ್ಲಿ ಇರುವುದನ್ನು ಬಯಸುನಲ್ಲ. ನೀವು ಇನ್ನು ಕಷ್ಟದಲ್ಲಿ, ಅಂದರೆ ಎಸ್ಪೆಷಲಿ ಫೈನಾನ್ಷಿಯಲ್ ಏರಿಯಾ, ಅಂದರೆ ಎಲ್ಲರೂ ಮಲ್ಟಿ ಮಿಲಿಯನಿಯರ್ ಆಗಿ ಇರಬೇಕಂತಲ್ಲ, ನಿಮ್ಮ ಅಗತ್ಯಗಳನ್ನು ದೇವರು ಖಂಡಿತ ಸಂಧಿಸುವಾತನಾಗಿದೆ. ಅದಕ್ಕೆ ಇಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದ ಲಾರ್ಡ್ ಈಸ್ ಮೈ ಶಪರ್ಡ್, ಐ ಶಾಲ್ ನಾಟ್ ವಾಂಟ್. ಏಮನ್. ಕೊರತೆಯಲ್ಲಿ ಇರುವುದಾದರೆ ಹೇಳ್ರಿ, ನನ್ನ ದೇವರು ನನಗೆ ಕುರುಬನಾಗಿದ್ದಾನೆ, ನನಗೆ ಕೊರತೆ ಇಲ್ಲ. ಆಮೆನ್. ಏಮನ್. ನಿಮ್ಮ ಅಗತ್ಯಗಳನ್ನು ಅದನ್ನು ಸಂಧಿಸುವಾತನ. ಎಫೆಸ 3:20 ಹೇಳ್ತಿದೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸಕ್ಕಿಂತಲೂ ಆತನು ಅತ್ಯಧಿಕವಾದನ ಅಲ್ವಕ್ಕೆ ಶಕ್ತನಾದ ದೇವರು. ಏಮ್ಯಾನ್. ನಮ್ಮ ಅವಶ್ಯಕತೆಗಳಿಗಿಂತ ಆತನು ಜಾಸ್ತಿ ನಾವು ನೋಡ್ತೇವೆ. ಯೇಸುಸ್ವಾಮಿ ಎಲ್ಲಿ ಕೂಡ ಮಿರಾಕಲ್ಸಲ್ಲಿ ನಾವು ನೋಡ್ತೇವೆ, 5 ರೊಟ್ಟಿ 2 ಮೀನಿನ 5,000 ಜನಕ್ಕೆ, ಪ್ಲಸ್ ಅಲ್ಲಿ ಒಂದು ಹೆಂಗಸರು ಮತ್ತು ಮಕ್ಕಳು ಸೇರಿ ಸುಮಾರು 20,000 ಜನ ಅಂದಾಜಿಡ್ಬೋದು. ಎಸ್. ಅವರಿಗಿರುವುದು 5 ರೊಟ್ಟಿ 2 ಮೀನು ಮಾತ್ರ. ದೇವರ ಕೈಯಲ್ಲಿ ಆ ಸ್ವಲ್ಪವಾಗಿದ್ದನೆ ಕೊಡುವಾಗ ಅದನ್ನು ಅತ್ಯಧಿಕವಾಗಿ ಆತನು ಹೆಚ್ಚಿಸುವ ದೇವರು. ಎಸ್. ಯಾಕಂದರೆ ನಾವು ಕೊಡುವಾಗ ಅದನ್ನೇ ಮಲ್ಟಿಪ್ಲೈ ಮಾಡ್ತಾನೆ ದೇವರು. ನಿಮಗಿರುವುದನ್ನು ಕೊಡಿರಿ ಎಂಬುದಾಗಿ. ಹೌದು, ದೇವರು ಕೊರತೆಯಲ್ಲಿ ಇರಲಿಕ್ಕೆ ನಮಗೆ ಕರೆದಿಲ್ಲ, ಸಮೃದ್ಧಿ ಉಳ್ಳವರಾಗಿರ್ಬೇಕಂತಲೇ ಆತನು ಕರೆದಿದ್ದಾನೆ. ಎಫೆಸ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 20ನೇ ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ನೀವು ಪ್ರಾರ್ಥನೆ ಮಾಡೋದಕ್ಕಿಂತಲೂ, ನೀವು ಯೋಚಿಸೋಕ್ಕಿಂತಲೂ ನನ್ನ ದೇವರು ಅತ್ಯಧಿಕವಾದ ನಿಮ್ಮ ಜೀವಿತದಲ್ಲಿ ಆತನು ಕೊಡಲು ಶಕ್ತನಾಗಿದ್ದಾನೆ, ಮಾಡುವಾತನಾಗಿದ್ದಾನೆ. ಆಮೆನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ ಪ್ರಕಾರ, ನಾಟ್ ನಮ್ಮ ಎಬಿಲಿಟಿ, ನಮ್ಮ ಸಾಮರ್ಥ್ಯ ತಕ್ಕ ಹಾಗೆ ಅಲ್ಲ, ತನ್ನ ಶಕ್ತಿಯ ಪ್ರಕಾರ ದೇವರು ಆತನು ಕೊಡುವಾಗ ತನ್ನ ಪರಲೋಕದ ಐಶ್ವರ್ಯಕ್ಕಾಗಿ. ಫಿಲಿಪ್ಪ 4:19 ಬರುತ್ತೆ. 4:19 ದೇವರು ಎಸ್ ತನ್ನ ಪ್ರಭಾವ ಕ್ರಿಸ್ತ ಯೇಸುವಿನ ತನ್ನ ಪ್ರಭಾವ ತಕ್ಕಂತೆ ಆತನು ಎಲ್ಲವನ್ನು, ಅಂದರೆ ನೀವೆಲ್ಲ ಕೊರತೆ ನೀಗಿಸಲ್ಪಡುವನು. ಫಿಲಿಪ್ಪ 4:19 ನೋಡ್ತೇವೆ ನಾವು, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ಚಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. ಆಮೆನ್. ಇಲ್ಲಿ ನೋಡ್ತೀವಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ. ಆಮೆನ್. ಈ ಕ್ರಿಸ್ತ ಯೇಸುವಿನ ನಾವು ನೆಲೆಗೊಂಡಿದ್ದೇವೆ, ದೇವರು ನಮ್ಮ ಒಳಗಿದ್ದಾನೆ. ಇವತ್ತು ನಮ್ಮ ಅಗತ್ಯಗಳನ್ನು
ಈ ಲೋಕದ ಫೈನಾನ್ಷಿಯಲ್ ಯಾವ ಪರಿಸ್ಥಿತಿ ಕೂಡ ಅದು ಮಾರ್ಪಡಿಸಲ್ಲ. ಯಾಕಂದರೆ ನಮ್ಮ ಫೈನಾನ್ಸ್ ನಾಟ್ ಫ್ರಮ್ ದ ವರ್ಲ್ಡ್, ಈ ಲೋಕದಿಂದ ಬರುತ್ತದಲ್ಲ. ನಮ್ಮ ಆರ್ಥಿಕ ನೆಲೆ ಅದು ಕ್ರಿಸ್ತನಲ್ಲಿ ಇದೆ. ಅದಕ್ಕೆ ಇಲ್ಲಿ ನೋಡ್ತೇವೆ, ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ಆಮೇಲೆ ಲೋಕದ ನಮ್ಮ ಕೆಲಸ ಕಾರ್ಯ ನಮ್ಮ ಬಲ ಶಕ್ತಿಯಿಂದಲ್ಲ, ನಮ್ಮ ಅಗತ್ಯ ಇದೆ. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸೋನು. ಕೊರತೆ ಇಲ್ಲದವರಾಗಿ ಮಾಡ್ತಾನೆ ದೇವ್ರೇನು. ಬರಗಾಲದಲ್ಲಿಯೂ ನಿಮಗೆ ಯಾವ ಕೊರತೆ ಇಲ್ಲದೆ ನಾನು ನೋಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು. ಯಾವ ಹೊತ್ತು ನಿಮ್ಮನ್ನು ಕೈ ಬಿಡುದಿಲ್ಲ, ತೊರೆದಲ್ಲಿ ಬಿಡುದಿಲ್ಲ. ದೇವರು ನಮ್ಮ ಸಂಗಡ, ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು. ಆತನು ಶಾರ್ಟ್ ಕಟ್ ಅಲ್ಲ, ನೀತಿಯ ಮಾರ್ಗದಲ್ಲಿ ಆತನು ನಮ್ಮ ನಡೆಯಲಿಕ್ಕೆ ಹೇಳಿದ್ದಾನೆ. ನೀತಿಯ ಮಾರ್ಗದಲ್ಲಿ ತನ್ನ ವಾಕ್ಯ ಪ್ರಕಾರ ನಾವು ಜೀವಿಸೋದಾದರೆ ಯಾವ ಕೊರತೆ ಇಲ್ಲದವರಾಗಿ ನಾವಿರ್ತೇವೆ. ದೊಡ್ಡ ಶ್ರೀಮಂತರಾಗಿ ಇರ್ತೀವಂತಲ್ಲ, ಅದು ಮಾಡ್ಲಿಕ್ಕೆ ದೇವರು ಶಕ್ತನು. ದೇವರು ನಮ್ಮ ಕೆಪಾಸಿಟಿ ತಕ್ಕಂತೆ ಆತ ನಮ್ಮನ್ನು ನಡೆಸೋಗಿದೆ. ಏನು ಅಗತ್ಯ ಇದೆಯೋ ಸಮಯಕ್ಕೆ ತಕ್ಕ ಹಾಗೆ ಆತನು ನಾವು ಬೇಡಕ್ಕಿಂತ ಹೆಚ್ಚಾಗಿ ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಂದರೆ ಸ್ಪೆಷಲಿ ದೇವರು ಹೇಳುವಂಥದ್ದೇನೆಂದರೆ, ನೀವು ಕೊರತೆಯಲ್ಲಿ ಇರೋದಿಲ್ಲ. ಹೌದು, ನೀನು ಅಲ್ಲೇ ಅದೇ ಪೊಸಿಷನಲ್ಲಿ, ಇನ್ನು ಬಡತನದಲ್ಲಿ, ಇನ್ನು ದರಿದ್ರದಲ್ಲಿ ನೀವು ಇರುವುದಿಲ್ಲ. ಯಾಕೆಂದರೆ ದೇವರು ನಿಮ್ಮನ್ನು ಆಲ್ರೆಡಿ ಕ್ರಿಸ್ತ ಯೇಸುವಿನ ಮೂಲಕ ಬ್ಲೆಸ್ ಮಾಡಿದ್ದಾನೆ. ಆ ಶಾಪ ಮುರಿಯಲ್ಪಟ್ಟಿದೆ. ಬಡತನ ಅನ್ನೋದೊಂದು ಶಾಪ ಅಲ್ವಾ, ಅದೊಂದು ಸ್ಪಿರಿಟ್. ಅದನ್ನು ಜನರನ್ನ ಅದೇ ರೀತಿ ಬಗ್ಸಿ ಅವ್ರ ಮೇಲೆ ಹೇಳಬಾರ್ದು. ಆ ರೀತಿ ಇರ್ಲಿಕ್ಕೋಸ್ಕರ ಬಡತನ ಎಂಬ ಶಾಪ ಅದು ಸೈತಾನ ಕಾರ್ಯ. ಯೇಸ್ವಾಮಿ ನಂಬಿದ ಮಕ್ಕಳಲ್ಲಿ ಸೈತಾನ ಕಾರ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಕಾರ್ಯ ಬಿಟ್ಟು ಹೋದಾಗ ನಾವು ಕೈ ಹೆಚ್ಚುವ ಕೆಲಸ ಅದು ಸಫಲವಾಗ್ತದೆ. ಯಾವುದೇ ಕೆಲಸ ನೀವು ಮಾಡಿರಿ, ಸಣ್ಣ ಕೆಲಸ ಇರ್ಬೋದು, ಅದು ಸಫಲ ಆಗ್ತದೆ. ಅದರ ಎಲ್ಲ ಪರಿಪೂರ್ಣವಾದ ಆಶೀರ್ವಾದವನ್ನು ನಮಗೆ ದೊರೆಯುವಂತೆ ದೇವರು ಮಾಡ್ತಾನೆ. ಇಲ್ಲದಕ್ಕೆ ನೋಡ್ತೇವೆ 2 ಕೊರಿಂಥ 8:9 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಇಲ್ಲಿ ನೋಡ್ತೇವೆ ಪ್ರಿಯರೇ, ಇದು ಫೈನಾನ್ಷಿಯಲ್ ಮೆಟೀರಿಯಲ್ ಕುರಿತಾಗಿ ಮಾತಾಡ್ತಿರೋದು. ಕೆಲವರು ಹೇಳ್ತಾರೆ ಇಲ್ಲ, ಆತ್ಮಿಕವಾಗಿ. ಈ ಒಂದು ಚಾಪ್ಟರ್ ಸ್ಟಾರ್ಟ್ ಆಗದೆ ಫೈನಾನ್ಷಿಯಲಿಂದ, ಮೆಕೋದನಿಯ ಸಭೆ ಕುರಿತಾಗಿ. ಅವರು ತೀರಾ ಬಡತನ ಇದ್ದರೂ ಅವರು ತಮ್ಮನ್ನೇ ದೇವರಿಗೆ ಏನು ಮಾಡ್ತಂದ್ರೆ ಅರ್ಪಿಸಿದ್ರು. ಅವರು ಕಾಣಿಕೆಯನ್ನು ಕೊಡೋದರಲ್ಲಿ ಶಕ್ತಿ ಮೀರಿ ಕೊಡ್ತಾ ಇದ್ರು. ಏನು ಶಕ್ತಿ ಮೀರಿ ಕೊಡುವ ಜನರು ಅವರಾಗಿದ್ದರಿಂದ ಅತ್ಯಂತ ಔದಾರ್ಯ ಉಳ್ಳವರಾದವರು. ಅಲ್ಲಿ 2ನೇ ವಚನ ನೋಡ್ಲಿಕ್ಕೆ ಸಾಧ್ಯ. ಹೌದು, ಆ ಸಭೆಗಳವರ ಬಹಳ ಹಿಂಸೆ ತಾಳುವರಾದರು ಮತ್ತು ವಿಪರೀತವಾದ ಬಡತನದಲ್ಲಿ ಇದ್ದರು ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರ ಶಕ್ತಿಗನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತನ್ನಷ್ಟಮಷ್ಟಿಗೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆ ಆಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ ಪ್ರಕಾರ ಅವರು ಕೊಡದೆ ಮೊದಲು ತಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರ ದೇವರ ಚಿತ್ತಕ್ಕನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ಇಲ್ಲಿ ನೋಡ್ತೇವೆ ಒಂದು ವಿಶೇಷವಾದ ಸಭೆ, ಈ ಒಂದು ಮೆಕೋದೋನಿಯ ಸಭೆ. ದೇವರ ರಾಜ್ಯಕ್ಕೆ ಕೊಡೋದರಲ್ಲಿ ಅವರು ಯಾವಾಗಲೂ ಮುಂದೆ. ಯಥಾರ್ಥ ಅಂದರೆ ಅವ್ರ ಕಂಡೀಷನ್ ತುಂಬ ಚಿಂತಾಜನಕವಾಗಿದೆ. ಯಾಕಂದರೆ ತೀರಾ ಕಡು, ಅಲ್ಲಿ ವಾಕ್ಯ ಹೇಳ್ತದೆ, ತೀರಾ ವಿಪರೀತ ಬಡತನದಲ್ಲಿದ್ದರು, ತುಂಬ ಮತ್ತು ಹಿಂಸೆ ಎಲ್ಲ ಹಾದು ಹೋಗ್ತಾ ಇದ್ರು. ಬಟ್ ಸ್ಟಿಲ್ ಅವರು ದೇವರಿಗೆ ಕೊಡುವಾಗ ತಮ್ಮನ್ನೇ ತಾವು ಒಪ್ಪಿಸಿಕೊಟ್ರು ಎಂಬುದಾಗಿ ಬೈಬಲ್ ವಾಕ್ಯ ನೋಡ್ತೇವೆ. ಅದಕ್ಕೆ ಇಲ್ಲಿ ನೋಡ್ತೇವೆ ದೇವರ ಉದ್ದೇಶ ಅದೇ ಚಾಪ್ಟರಲ್ಲಿ ಬರೆಯಲ್ಪಟ್ಟಿರೋದು 8-9. ದೇವರು ನಾವು ಇದ್ದ ಹಾಗೆ ಬಡತನದಲ್ಲಿ ದರಿದ್ರದಲ್ಲಿ ಇರಲಿಕ್ಕೆ ಅದನ್ನು ಬಯಸೋಣ. ಅದಕ್ಕೆ ದೇವರ ಕೃಪೆ ನಮಗೆ ಪ್ರಕಟವಾದಾಗ ನಿಮ್ಮ ದರಿದ್ರತನ ಬಿಟ್ಟು ಹೋಗುವಂಥದ್ದಾಗಿದೆ. ಅದಕ್ಕೆ 8:9 ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ. ಇವತ್ತು ಯಾರಿಗೆ ಗೊತ್ತಾಗಿಲ್ಲ, ಇದು ಗೊತ್ತು ಮಾಡಿಕೊಳ್ಳ್ರಿ. ನಿಮ್ಮ ಮೇಲೆ ಇದೆಂಥ ಶಾಪ ಯೇಸು ಸ್ವಾಮಿ ಹೊತ್ತುಕೊಂಡು ತಿರ್ಸಿದ್ದಾನೆ. ನಿಮ್ಮ ಬಡತನ ಆತನು ಹೊತ್ತುಕೊಂಡು ತಿರ್ಸಿದ್ದಾನೆ. ಇವತ್ತು ನನಗೆ ನಿನಗೆ ಐಶ್ವರ್ಯವನ್ನು ಆತನು ದಯಪಾಲಿಸಿದ್ದಾನೆ. ಆತನು ಐಶ್ವರ್ಯವಂತನಾಗಿದ್ದು ನನ್ನ ದೇವರು ಸಕಲವನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ಸಕಲ ಭೂಲೋಕ, ಎಲ್ಲ ಗ್ಯಾಲಕ್ಸಿ, ಎಲ್ಲ ಸ್ಟಾರ್ಸ್, ಎಲ್ಲರ ಒಡೆಯ. ಇವತ್ತು ಒಬ್ಬ ಕಾರು ಅಥವಾ ಒಂದು ಬಂಗ್ಲೆ ಒಡೆಯ ಅಂದ ತಕ್ಷಣ
ದೊಡ್ಡ ಮನುಷ್ಯ ಅಂತ ನಾನು ಹೇಳ್ತೇನೆ, ಸಕಲವನ್ನು ಉಂಟು ಮಾಡಿದ ದೇವರು ನನ್ನ ದೇವರಾಗಿದ್ದಾನೆ. ಆತನು ಐಶ್ವರ್ಯದಾಯಕನಾಗಿದ್ದಾನೆ. ಆತನು ಏನ್ ಮಾಡಿದ್ದಾನೆ? ತಾನು ಬಡತನದಲ್ಲಿ ಸೇರುವುದರಿಂದ. ಯಾಕೆ? ನಮ್ಮನ್ನ ಬಿಡಿಸ್ಲಿಕ್ಕೋಸ್ಕರ ತಾನು ಬಡತನದಲ್ಲಿ ಸೇರಿದರು. ಫಿಲಿಪ್ಪ ಪತ್ರಿಕೆಯಲ್ಲಿ ನೋಡ್ತೇವೆ, ತನ್ನ ಸಂಪೂರ್ಣವಾಗಿ ಬರಿದು ಮಾಡಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ದಾಸನ ಭಾವವನ್ನು ಧರಿಸಿಕೊಂಡನು. ಯಾಕೆ ದಾಸನ ಭಾವ? ನಮ್ಮ ಭಾವ ಅದು. ನಾವು ದೇವರಿಗೆ ದಾಸರಾಗಿದ್ವಿ, ಗುಲಾಮರಾಗಿದ್ವಿ, ಹೇಳ್ಬೇಕಂದ್ರೆ ನಾವು ವರಿಗಳಾಗಿದ್ವಿ. ಅದನ್ನು ದೇವರು ನಮಗೆ ತನ್ನ ಮಗನ ಭಾವವನ್ನು ಕೊಡ್ಲಿಕ್ಕಾಗಿ ತನ್ನ ಸಂಪೂರ್ಣವಾಗಿ ಬರಿದು ಮಾಡ್ಕೊಂಡು ಇಲ್ಲಿ ನೋಡ್ತೇವೆ, ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೀವು ಇನ್ನು ಬಡತನದಲ್ಲಿ, ಇನ್ನು ಕೊರತೆಯಲ್ಲಿ, ದರಿದ್ರದಲ್ಲಿ ಇರ್ಲಿಕ್ಕಲ್ಲ, ನಿಮ್ಮನ್ನ ಐಶ್ವರ್ಯವಂತನಾಗಿ ಮಾಡಲು. ನಿಮ್ಮ ಕೊರತೆ ಇಲ್ಲದವರಾಗಿ ಮಾಡಿ. ಸರಿಯಾಗಿ ಹೇಳ್ಬೇಕಂದ್ರೆ ಕೊರತೆ ಇಲ್ಲದವರು. ಇಲ್ಲಿ ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಆತ್ಮದಲ್ಲಿ ಐಶ್ವರ್ಯವಂತರಾಗಿದ್ದಾರೆ. ಬ್ಲೆಸ್ಡ್ ಪೀಪಲ್. ಆತ್ಮದಲ್ಲಿ ತುಂಬಿ ತುಳುಕ್ತಾರೆ. ಯಾಕಂದ್ರೆ ದೇವರ ವಾಕ್ಯವನ್ನು ಯಥಾರ್ಥವಾಗಿ ನಡೀತಿದ್ದಾರೆ. ಅವ್ರಿಗೆ ಕೊರತೆ ಇರುವುದು ಆರ್ಥಿಕವಾಗಿ. ಆತ್ಮದಲ್ಲಿ ಐಶ್ವರ್ಯವಂತರಾಗಿದ್ದಾರೆ. ಆಲ್ರೆಡಿ ವರ್ಡ್ ನ ಫಂಕ್ಷನ್ ಮಾಡ್ತಿದ್ದಾರೆ. ಅವರು ವಾಕ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಜೀವಿಸುವಾಗ ದೇವರ ವಾಕ್ಯ ಪ್ರಕಾರ ಮತ್ತಾಯ 6:33 ಪ್ರಕಾರ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡ್ರಿ, ಅದರೊಟ್ಟಿಗೆ ಎಲ್ಲವೂ ಕೊಡಲ್ಪಡೋದು. ಈ ಮುಂದಿನ ವಾಕ್ಯ ಪ್ರಕಾರ ಅವ್ರಿಗೆಲ್ಲವೂ ದೇವರು ಕೊಡ್ತಾ ಇದ್ದಾನೆ. ನನ್ನ ಪ್ರೀತಿ ದೇವಚಂದ್ರೆ, ನೀವು ಇದ್ದ ಪರಿಸ್ಥಿತಿ ಇರ್ಲಿಕ್ಕೆ ದೇವ್ರು ನಿಮ್ಮನ್ನು ಕರೆದಿಲ್ಲ. ನೀವು ಬಡವರಾಗಿದ್ರೆ ದೇವರಿಗೆ ಮಹಿಮೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವೆಲ್ಲ ಮಲ್ಟಿ ಮಿಲಿಯನ್ ಅಂತಲ್ಲ, ನೀವು ಕೊರತೆಯಲ್ಲಿ ಇರಬಾರ್ದು. ಇನ್ನೊಬ್ರಿಗೆ ಕೈ ಚಾಚಂಗೆ ಇರಬಾರ್ದು. ನೀವು ಕೊಡುವಾಗ ಆಗ್ಬೇಕು. ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು. ವಿಶ್ವಾಸಿಗಳು ಯಾವಾಗಲೂ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್. ಅದಕ್ಕೆ ಅಬ್ರಾಹ್ಮನಿಗೆ ನೀನು ಆಶೀರ್ವಾದ ನಿಧಿ ಆಗಿರುವಿ ಎಂಬುದಾಗಿ. ಇವತ್ತು ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದನೆ ಕ್ರಿಸ್ತ ಯೇಸುವಿನ ಮೂಲಕ ನಿನಗೆ ಕೊಡಲ್ಪಟ್ಟಿದೆ. ಹೌದು. ಅಂದರೆ ನಾವು ಇನ್ನೊಬ್ರಿಗೆ ಬ್ಲೆಸ್ಸಿಂಗ್ ಆಗಿರಬೇಕು. ಅದೇನೇ ಇರಲಿ, ಸಣ್ಣದಾಗಿದ್ದೀರಾ, ಆ ಸಣ್ಣ ಒಂದು ಬಿಸ್ನೆಸ್ಸಲ್ಲಿ ನೀವು ಬ್ಲೆಸ್ಸಿಂಗ್ ಆಗಿರಬೇಕು. ಸಣ್ಣ ಮನೇಲಿದ್ದೀರಾ, ನೋ ಪ್ರಾಬ್ಲಮ್. ಆ ಮನೆಯಿಂದಲೇ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂಥರಾಗಿದ್ದೀರಾ. ಕೃಪೆ ಶಾರ್ಟ್ಕಟ್ ಅಲ್ಲ, ಕೃಪೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಸ್ವಲ್ಪ ಸಮಯ ಹಿಡಿಬೋದಾದರೆ ರೈಟ್ ಟೈಮಲ್ಲಿ ದೇವರು ನಿಮ್ಮನ್ನು ಮೇಲೆ ಕೆತ್ತುವಾತನ. ನೀವು ನೋಡಿ, ಸಂಬಳ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕೆಲಸ ಇಂಪಾರ್ಟೆಂಟ್ ಅಲ್ಲ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನ ಸೇರಿಸು. ಕೆಲವರಿಗೆ 1 ಲಕ್ಷ ಸಂಬಳ ಇದ್ರೆ ಅವನಿಗೆ ವ್ಯಸನದಲ್ಲಿರ್ತಾನೆ. ಮತ್ತು 1 ಲಕ್ಷ ಒಂದೇ ದಿವಸದಲ್ಲಿ 2 ದಿವಸ ಖಾಲಿ ಆಗುತ್ತೆ. ಇನ್ನೊಬ್ಬನಿಗೆ ಮತ್ತೆ ಸಾಲ ಇಸ್ಕೊಂಡು ಕೂತಿರ್ತಾನೆ. ಆದರೆ ಇನ್ನೊಬ್ಬನಿಗೆ ಬರೀ 10,000 ಸಂಬಳ. ಅವನು ವಾಗ್ದಾನ ನಂಬಿದ ವ್ಯಕ್ತಿ, ದೇವರು ಆ 10,000 ಬ್ಲೆಸ್ ಮಾಡುವಾಗ ಅವನು ಅದರಲ್ಲಿ ತೃಪ್ತನಾಗಿರ್ತಾನೆ, ಕೊರತೆಗಳು ಇರಲ್ಲ. ಮತ್ತು ಅವನು ಸ್ಯಾಟಿಸ್ಫೈ ಆಗಿರ್ತಾನೆ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದೇ ಇಲ್ಲ. ನನ್ನ ಪ್ರೀತಿ ದೇವಚಂದ್ರೆ, ದೇವರ ವಾಕ್ಯವನ್ನು ಪ್ರೀತಿಸ್ರಿ, ವಾಗ್ದಾನವನ್ನು ನಂಬ್ರಿ. ಯಾವಾಗ ನೀವು ನಂಬಿ ನೀವು ನಿಮ್ಮ ಜೀವಿತಕ್ಕೆ ಮಾತಾಡ್ತೀರಾ, ಹೇಳ್ರಿ, ನನ್ನ ಬಡತನವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡು ತಿರ್ಸಿದ್ದಾನೆ, ನನ್ನನ್ನು ಐಶ್ವರ್ಯವಂತನಾಗಿ ಮಾಡಿದ್ದಾನೆ. ಮಾತಾಡ್ರಿ. ಇನ್ನು ಬಡವರಾಗಿದ್ದೀರಾ, ಮಾತಾಡ್ರಿ. ಇವು ಮಾತಾಡುವಾಗ ನಿಮ್ಮ ಬಡತನ ಒತ್ತುಕೊಂಡು ತೀರಿಸಿದ ಎಂಬುದಾಗ ಆ ಸತ್ಯ ಪ್ರಕಟ ಆದಾಗ ನಿಮ್ಮ ಫೈನಾನ್ಷಿಯಲ್ ಏರಿಯಾ ಅದು ಮಾರ್ಪಡುವಂಥದ್ದಾಗಿ. ಕೊಡುವ ವಿಷಯದಲ್ಲಿ ನಾವು ಮೆಕೆದೋನ್ಯ ಸಭೆಯಿಂದ ನಾವು ಕಲಿಬೇಕು. ಆ ಕೊಡುವುದು ಏನಂದ್ರೆ ಅದು ನಮಗೆ ವಾಪಸ್ ಬರೋದು. ದೇವ್ರಿಗೆ ಏನು ಕೊಡ್ತೀರಿ ಅದು ಹೆಚ್ಚು ಮಾಡಿ ವಾಪಸ್ ಕೊಡ್ಲಿಕ್ಕೋಸ್ಕರ ನಾವು ಕೊಡ್ತಾ ಇರೋದು ಕೇವಲ ಬೀಜದೋಪಾದಿಯಲ್ಲಿ. ನಾವು ಬೆಳೆಯನ್ನು ಕೊಯ್ತೇವೆ, ನಾವು ಕೊಡೋದು ಬೀಜ ಹಾಕೋದು ಬೆಳೆ ಕೊಯ್ಲಿಕ್ಕೋಸ್ಕರ. ಒಂದು ತೆಂಗಿನ ಗಿಡ ಮರ ಕಾಯಿ ಹಾಕಿದ್ರೆ ಒಂದು ತೆಂಗಿನ ಗಿಡ ಆಗಿ ಲಕ್ಷಾಂತರ ಕಾಯಿ ವಾಪಸ್ ಕೊಡುತ್ತೆ. ಅದು ಬಿಚ್ಚುವುದು, ಅದು ಒಂದೇ ಬಿಚ್ಚುವುದು, ಲಕ್ಷಾಂತರ ಕಾಯಿ ಬರ್ತವೆ. ಅದೇ ರೀತಿ ಬೀಜ ಅದು ದೇವ್ರ ರಾಜ್ಯಕ್ಕೆ ನಾವೇನ್ ಕೊಡ್ತೀವಿ, ನಾವು ಬೀಜವನ್ನು ಬಿಚ್ಚಾಯ್ತೀವಿ, ಕೊಯ್ಲು ಅದು ಆಮೇಲೆ ಬರುತ್ತೆ. ಫಲ 1000 ಪಟ್ಟು, 100,000 ಪಟ್ಟೋದು, 1,00,000 ಪಟ್ಟೋದು ವಾಪಸ್ ನಮಗೆ ಬರುವುದಾಗಿದೆ. ಹೃದಯಪೂರ್ವಕವಾಗಿ ನಾವು ದೇವರ ರಾಜ್ಯಕ್ಕೆ ಬಿತ್ತುವಾಗ ಅದು ನಮಗೆ ವಾಪಸ್ ಬರ್ತದೆ. ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ನ ಆಪರೇಟ್ ಮಾಡಬೇಕನ್ನೋರನ್ನ ಹೇಳ್ತೇನೆ, ಫಸ್ಟ್ ಕಲಿಬೇಕಾಗಿದ್ದು ಕೊಡಲಿಕ್ಕೆ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ಹೊರಸೂಸುವ ಅಷ್ಟು ನಗೆ ನಿಮಗೆ ನಿಮ್ಮ ಸರಿಗೆಗೆ ಹಾಕೋ ಎಂಬುದು. ನೀವು ಇನ್ನೊಬ್ಬರಿಗೆ ಕೊಡುವಾಗ ನಿಮ್ಮ ಫೈನಾನ್ಷಿಯಲ್ ಡೋರ್ ಓಪನ್ ಆಗ್ತದೆ. ಇನ್ನೊಬ್ಬರನ್ನ ಬ್ಲೆಸ್ ಮಾಡುವಾಗ, ಕೆಲವರಿಗೆ ಬರೀ ಕಂಜೂಸ್ ಗ್ರೀಡಿಯಾಗಿರ್ತಾರೆ,
ಕೊಟ್ಬಿಟ್ರೆ ಅಲ್ಲಿ ಕಡಿಮೆ ಆಗತ್ತಂತ, ಕೊಟ್ರೆ ಜಾಸ್ತಿ ಆಗುತ್ತೆ. ಇಡ್ಲಿಕ್ಕೆ ಜಾಗ ಸಾಕಾಗಲ್ಲ. Amen. ನೀರು ಹಾಯಿಸೋನಿಗೆ ನೀರು ಸಿಕ್ಕುವುದು. ಒಂದು ಬಾವಿಯಲ್ಲಿ ಒಂದು ಮಟ್ಟದ ನೀರು ನಿಂತ್ಕೊಳ್ರಿ, ಎಸ್, ಆ ನೀರು ಅವನಷ್ಟೇ ಕೊಡ್ಕೊಂಡು ಯಾರು ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನೀರು ಅಷ್ಟೇ ಇರುತ್ತೆ. Yes. ಎಷ್ಟು ತೆಗೆದ್ರೂ ಸಹ ಒಂದು 100 ಜನರಿಗೆ ಕೊಟ್ಟು ತೆಗೆದ್ರು ಸಹ ಅದು ಅಷ್ಟೇ ಇರುತ್ತೆ, ಕಡಿಮೆ ಆಗಲ್ಲ. ಎಸ್, ಪರೋಪಕಾರವು ನಿನಗೂ ಉಪಕಾರ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Amen. ಸೊ ಅದನ್ನ ಕೊಡುವುದರಿಂದ ದೇವರಾಜ್ಯ ಕೊಡುವ, ದೇವರಾಜ್ಯಕ್ಕಾಗಲಿ ಕಷ್ಟದಲ್ಲಿರುವವರಿಗೆ ಕೊಡುವುದಾಗಲಿ ಏನು ಕೊಡುವ ಮೂಲಕ ಏನಾಗ್ತದೆ, ನಿಮ್ಮ ಒಂದು ಕೊರತೆ ದೇವ್ರು ನೀಗಿಸ್ತಾನೆ. ಅವ್ರು ನಿಮ್ಗೆ ವಾಪಸ್ ಕೊಡಲ್ಲ, ನಿಮ್ಗೆ ಕೊಡೋರೆ ದೇವರು. ಯಾರ ಮೂಲಕ ಬದುಕು ಸಹ ದೇವರೇ ನಿಮಗೆ ಒದಗಿಸೋದು. ಸೊ ಆತನು ದೇವರು ನಂಬಿಕೆಸ್ತನು. ಆತನು ವಾಕ್ಯ ಪ್ರಕಾರ ಆತನು ವಾಕ್ಯಕ್ಕೆ ಅಂದರೆ ಬದ್ಧವಾಗಿರ್ತಾನೆ. ಬಡವರಿಗೆ ಸಹಾಯ ಮಾಡುವ ಯೆಹೋವನಿಗೆ ಸಾಲ ಕೊಡುವ ಎಂಬುದಾಗಿ ನಾವು ಜ್ಞಾನೋಕ್ತಿಗಳು 19ನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು. ಎಸ್, ಇಲ್ಲಿ ಜ್ಞಾನೋಕ್ತಿ 11ನೇ ಅಧ್ಯಾಯದಲ್ಲಿ ಒಂದು ವಾಕ್ಯತೆ ಓದಲಿಕ್ಕೆ ಬಯಸ್ತೇನೆ. 24ನೇ ವಚನ ಹೇಳ್ತದೆ, ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಆಮೆನ್, ಮತ್ತೊಬ್ಬನಿಗೆ ನ್ಯಾಯವಾದದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಆಮೆನ್. ನನ್ನ ಪ್ರೀತಿ ದೇವಜನರೇ, ದೇವರ ರಾಜ್ಯಕ್ಕೆ ಧಾರಾಳವಾಗಿ ಕೊಡುವಾಗ, ಬಿತ್ತುವಾಗ, ಅಥವಾ ಒಬ್ಬನಿಗೆ ಸಹಾಯ ಮಾಡುವಾಗ, ಕಷ್ಟದಲ್ಲಿಯವರಿಗೆ ಸಹಾಯ ಮಾಡುವಾಗ ನೀವು ಕೊರತೆಯಿರುವುದಿಲ್ಲ, ಬದಲಾಗಿ ವೃದ್ಧಿ ಆಗ್ತೀರಾ. ಆಮೆನ್. ತನ್ನ ಧನವನ್ನು ಚೆಲ್ಲಿದರು ಅಂದರೆ ಅದನ್ನು ಧಾರಾಳವಾಗಿ ಕೊಟ್ಟರು, ಖಾಲಿ ಆಗೋಷ್ಟು ಚೆಲ್ಲಿದಂದ್ರೆ ಏನು, ಸುರಿದ್ರು ಅಲ್ವಾ, ಅದರಿಗೆ ಕಡಿಮೆ ಆಗತ್ತಂತ ಬರೆಯಲ್ಪಟ್ಟಿಲ್ಲ, ವೃದ್ಧಿ ಅಂತ. ಮತ್ತೊಬ್ಬನು, ನಾನು ಒಬ್ಬರಿಂದ ₹1 ತಗೊಳ್ಳಲ್ಲ, ಇನ್ನೊಬ್ಬನಿಗೆ ಕೊಡಲ್ಲ, ಒಂದು ಪೈಸಾ ಕೊಡಲ್ಲ, ಅವನಿಗೇನಂತೆ, ಅವನ ಬಡತನದಲ್ಲಿ, ಇವತ್ತು ಬಡತನ ಯಾಕೆ, ದುರಾತ್ಮಗಳು ಕಾಯ್ತಾ ಇರ್ತವೆ ನೀನು ಬಿತ್ತಬಾರ್ದು ಅಂತ. ಯಾಕಂದ್ರೆ ನೀನು ಬೀಜ ಬಿತ್ತರೆ ಅಲ್ಲ ಬೆಳೆ ಬರೋದು, ಬೀಜ ಬಿತ್ತಲಿಕ್ಕೆ ಬಿಡಲ್ಲ ಸೈತಾನ್. ಏನು ಬಿತ್ಬೇಡ, ನೀ ಬಿಟ್ಟರೆ ಕಮ್ಮಿ ಆಗತ್ತೆ. ಬಿತ್ತು ಅಂದ್ರೆ ದೇವರ ಕೊಡೋದು, ಅದ್ರ ಕೊಡ್ಬೇಡ, ನೀನು ಕಡಿಮೆ ಆಗ್ತೇ ಎಂಬುದಾಗಿ. ಅದ್ರ ಬರ್ಲಿಕ್ಕೆ ದೇವರು ನಮ್ಗೆ ಹೇಳ್ತಾನೆ, ಕೊಡಿರಿ ಕೊಡಲ್ಪಡುವುದು ಎಂಬುದಾಗಿ. ಕೊಡಿರಿ ನಿಮ್ಗೆ ಕೊಡಲ್ಪಡುವುದು. ಅದ್ರ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೋಸ್ಕರ ಕೊಡು. ದೇವರಿಗೆ ಕಮ್ಮಿ ಇದ್ದಲ್ಲ, ನೀವು ಆಶೀರ್ವಾದ ನಿಧಿಗಳಾಗಲಿಕ್ಕೋಸ್ಕರ. ನೀವು ಆಶೀರ್ವಾದ ನಿಧಿಗಳಾಗದೆ ಅನೇಕ ಜನರಿಗೆ ನೀವು ಆಶೀರ್ವಾದ ಮಾಡೋರಾಗ್ತೀರಿ. ನೀವು ಅಭಿವೃದ್ಧಿ ಆಗುವಾಗ, ನಿಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ನಿಮಗಿರೋದನ್ನು ದೇವರ ರಾಜ್ಯಕ್ಕೆ ಕೊಡುವಾಗ, ದೇವರದನ್ನು 1000 ಪಟ್ಟು ಹಿಂದಿರುಗಿ ಕೊಡುವಾಗ ನೀವು ಅನೇಕ ಜನರಿಗೆ ಸಹಾಯ ಮಾಡೋರಾಗಿ ಶಕ್ತರಾಗಿ ದೇವರು ಮಾಡ್ತಾನೆ. ನೀವು ಕೊಡುವಾಗ ಪ್ರಿಯರೇ, ನಿಮ್ಮ ಆ ಒಂದು ಪೋರ್ಷನ್, ಆ ಪಾಲು ಅದು ಕ್ಲೆನ್ಸ್ ಆಗುವಂಥದ್ದಾಗಿ, ಶುದ್ಧವಾಗುವಂಥದ್ದಾಗಿದೆ. ಇವರು ನೀವು ಏನು ಮಾಡ್ತಿದ್ದೀರಾ, ಈ ಒಂದು ಮನಿ ಅದು ಅನ್ರೈಚಸ್ ಮ್ಯಾಮನ್ ಅಂದರೆ ಹಣ ಬಂದು ಅನ್ಯಾಯದ ಹಣ ಅಂತ, ಅನ್ಯಾಯದ ಹಣ, ಅದು ಅನ್ಯಾಯದ ಹಣ ಲೋಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಏನು ಅದರಲ್ಲಿ ನಂಬಿಗಸ್ತನ ಆಗಿರು ಎಂಬುದಾಗಿ. ಈ ನಾವು ಏನು ಸಂಪಾದನೆ ಮಾಡ್ತೀವಿ ಇದಕ್ಕೆ ಅನ್ಯಾಯದ ಹಣ ಅಂತ ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕದ ಹಣಕ್ಕೆ ಏನು ಅನ್ಯಾಯದ, ನೀವು ಮೋಸ ಮಾಡಿ ಮಾಡ್ತೀನಿ ಅಂತಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡೋ ಹಣಕ್ಕೂ ಸಹ ಇದು ಅನ್ಯಾಯದ ಹಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನು ನ್ಯಾಯವಾಗಿ ಮಾಡೋದು ಬಿತ್ತುವಾಗ, ದೇವರ ರಾಜ್ಯಕ್ಕೆ ಬಿತ್ತುವಾಗ. ಪಾಸ್ಟರ್ ವಾಕ್ಯ ತಗೊಂಡಿದ್ದಾರೆ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ. ನಾವು ನೋಡ್ತೇವೆ ಅದರಲ್ಲಿ 10ನೇ ವಚನ, 10ನೇ ವಚನ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿಯೂ ಅನ್ಯಾಯಗಾರವನು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲವಾದರೆ ನಿಜವಾದ ಧನವು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರೋ, ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲವಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟರು. ಅನ್ಯಾಯದ ಅಂದರೆ ಈ ಲೋಕದಲ್ಲಿ ನಾವು ಸಂಪಾದಿಸುವ ಹಣ, ಇದಕ್ಕೆ ಅನ್ಯಾಯದ ಹೇಳ್ತಾರೆ. ಇದರಲ್ಲಿ ನಂಬಿಗಸ್ತರಾಗಿರ್ಬೇಕು ನಾವು. ನಂಬಿಗಸ್ತರ ಆಗಿರುವಾಗ ನಾವು ನೀವು ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಳಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿ ಗಂಟು ಅಂದರೆ ಇದರಲ್ಲಿ ದೇವರ ರಾಜ್ಯಕ್ಕಾಗಿ ನಾವು ಕೊಡುವಾಗ, ಅನ್ಯಾಯದಲ್ಲಿ ಕೊಡುವಾಗ ಪರಲೋಕದಲ್ಲಿ ನಮ್ಗೆ ನಿಜವಾದ ಗಂಟು ಅಲ್ಲಿರುತ್ತೆ. ಏನು ದೇವರಾಜ್ಯಕ್ಕೆ ಏನು ಬಿತ್ತಿಯೋ ನಾವು, ಅದು ದೇವರ ರಾಜ್ಯ ಕಟ್ಟಲ್ಪಡ್ಲಿಕ್ಕೋಸ್ಕರ ಬಿತ್ತಲ್ಪಡ್ತೇವೆ. ಪರಲೋಕದಲ್ಲಿ ನಿಮಗೆ ಅಲ್ಲಿ ಆಸ್ತಿ ಇರುವುದು, ಅಲ್ಲಿ ನಿಮಗೆ ಬಹುಮಾನ ಇರ್ತದೆ. ಇದರಲ್ಲಿ ನಾವು ಧಾರಾಳವಾಗಿರ್ಬೇಕು. ಇದ್ರಲ್ಲಿ ಕಂಜೂಸ್ ಮಾಡಿದ್ರೆ ಆಶೀರ್ವಾದ ನಾವು ಕಳ್ಕೊಳ್ತೀವಿ ಅಷ್ಟೇ. ಏನು ನನ್ನ ಪ್ರೀತಿ ದೇವಚಂದ್ರ, ಯಾವಾಗ ಇದನ್ನ ನೀವು ಬಿತ್ತೀರಾ, ಯಾವಾಗ ಇದಕ್ಕೆ ಫೇತ್ಫುಲ್ ಆಗ್ತೀರಾ, ದಿಸ್ ಇಸ್ ಬೇಸಿಕ್ ಥಿಂಗ್ಸ್. ನೀವು ಅನ್ಕೊಬೋದು ಇವೆಲ್ಲ ಏನು ಇದೊಂದು ಟೀಚಿಂಗ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಈ ಒಂದು ಲೋಕದಲ್ಲಿರುವ ವೇಳೆಯಲ್ಲಿ ಹಣದ ಬಗ್ಗೆ ಜಾಸ್ತಿ ಪ್ರೀಚ್ ಮಾಡಿದ್ದಾನೆ. ಅಂದರೆ ಅದರ ಟಾಪಿಕ್ಸ್ ಎಷ್ಟು ಮೋರ್ ದೆನ್ 1000 ಎಷ್ಟೋ ಟೈಮ್ಸ್ ಹಣವನ್ನು ಮೆನ್ಷನ್ ಮಾಡಿದೆ. ಅಂದರೆ ವೆರಿ ಇಂಪಾರ್ಟೆಂಟ್. ಅದು ಲಾಸ್ಟ್ ಪಾರ್ಟ್ ಅಲ್ಲ, ಅದು ಇಂಪಾರ್ಟೆಂಟ್. ಮನಿ ಈಸ್ ಗುಡ್ ಸರ್ವೆಂಟ್, ನಾಟ್ ಗುಡ್ ಮಾಸ್ಟರ್. ಅದು ಒಳ್ಳೆಯ ಆಳು, ಯಜಮಾನ ಅಲ್ಲ, ಒಳ್ಳೆಯ ಯಜಮಾನ. ಕೆಲವರು ಯಜಮಾನ ಮಾಡ್ಕೊಂಡಿದ್ದಾರೆ. ಯಾವಾಗ ನೀವು ಕೊಡುವರಾಗ್ತೀರಾ, ನೀವು
ಹಣವನ್ನು ನಿಮ್ಮನ್ನ ಸೇವಕರಾಗಿ ಮಾಡ್ಕೊಂಡಿದ್ದೀರಾ. ಎಸ್, ಕೊಡೋಕ್ಕೆ ನೀವು ಮನಸ್ಸು ಬರ್ತಿಲ್ಲ ಅಂದರೆ ಅದು ಯಜಮಾನ ಆಗಿದೆ, ನಿಮಗೆ ಬಾಸ್ಗಿರಿ ಮಾಡ್ತಿದೆ ಅಂತ ಅರ್ಥ ಅಷ್ಟೇ. ಯಾವಾಗ ನೀವು ದೇವರಿಗೆ ಧಾರಾಳವಾಗಿ ಬಿತ್ತೀರಾ ಪ್ರಿಯರೇ, ಕಷ್ಟದಲ್ಲಿವರಿಗೆ ಕೊಡ್ತೀರಾ, ಯಾವಾಗ ನೀವು ದೇವರ ಸೇವೆಗಾಗಿ ಕೊಡ್ತೀರಾ, ಒಂದು ವೇಳೆ ಈ ಮೀಡಿಯಾವನ್ನು ನೋಡುವಂತಿರುವಂಥ ಈ ಮೀಡಿಯಾಗಾಗಿ ಯಾರು ಕೊಡ್ತೀರಾ, ಎಸ್, ಯು ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ಕಟ್ಟುವಂಥ, ನೀವು ಮನೆ ಕಟ್ತೀರಾ, ಮಕ್ಕಳು ಎಜುಕೇಷನ್ ಕೊಡ್ತೀರಾ, ಎಲ್ಲ ಹಣ ಸೇವಿಂಗ್ ಮಾಡಿ, ಎಲ್ಲ ಒಳ್ಳೆಯದು. ಯಾವಾಗ ಫಸ್ಟ್ ಇದಕ್ಕೆ ಕೊಡ್ತೀರಾ ಅವೆಲ್ಲವನ್ನ ದೇವರು ಕೇರ್ ಟೇಕ್ ಮಾಡುವಂತ. ಈ ಮೀಡಿಯಾ ಮೂಲಕ ದೇಶದ ಮೂಲೆ ಮೂಲೆಗೂ ಅನೇಕ ದೇಶಗಳಿಗೂ ಹೋಗ್ತಾ ಇದ್ದೀವಿ. ಒಂದು ವಾಕ್ಯ ಕೇಳಿ ಒಬ್ಬ ರಕ್ಷಣೆ ಆದರೆ ಅದು ಪ್ರತಿಫಲ ನಿಮಗೆ ಬರುತ್ತೆ. ಮೀಡಿಯಾ ನಡೆಸಬೇಕಾದ್ರೆ ಬಹಳಷ್ಟು ಖರ್ಚುಗಳು ಬರ್ತವೆ. ಅದು ಬೀಜ ಬೆಳಿಲಿಕ್ಕೆ ಒಳ್ಳೆ ಸ್ಥಳ. ಎಸ್, ಅದು ನಿಮ್ಮ ಬಿತ್ತಿದ ಬೀಜ ಅದು 1000 ಪಟ್ಟು ಹೆಚ್ಚಾಗಿ ಹಿಂದಿರುಗಿ ಬರ್ತದೆ ಅದು ನಮಗೆ. ₹1 ಕೂಡ ಈ ಒಂದು ಮೀಡಿಯಾದಲ್ಲಿ ಬಿತ್ತುವಂಥ ಒಂದು ಪ್ರತಿಫಲ ಕೊಡುವಂಥದ್ದಾಗಿದೆ. ಅದು ವ್ಯರ್ಥವಾಗಿ ಹೋಗೋದಿಲ್ಲ ಪ್ರಿಯರೇ. ನಾವಿಲ್ಲಿ ಬಂದುಬಿಡೋಣ. ಪ್ರಾಬ್ಸ್ ಚಾಪ್ಟರ್ 12 ಓದ್ತಾ ಇದ್ವಿ. ಮತ್ತೊಬ್ಬನಿಗೆ ನ್ಯಾಯವಾದನ್ನು ಬಿಗಿ ಹಿಡಿದವರು ಅವರಿಗೆ ಬಡತನ, ಉದಾರಿಯು ಪುಷ್ಟನಾಗುನು. ನೀವು ಹೆಲ್ತಿ ಆಗಿರಬೇಕಾ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೆಲ್ತಿ ಆಗಬೇಕಾ, ಆರೋಗ್ಯಕರವಾಗಬೇಕಾ, ನಾನು ಹೇಳ್ತೇನೆ ಫಸ್ಟ್ ಥಿಂಗ್ ಅದನ್ನು ಕೊಡುವುದನ್ನು ಕಲೀರಿ. ಧಾರಾಳವಾಗಿ ದೇವರಾಜ್ಯಕ್ಕೆ ಬಿತ್ತಿರಿ. ಬರೀ ದೇವರಾಜ್ಯಕ್ಕೆ ಅದೊಂದೇ ಅಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಒಂದು ಮನಸ್ಥಿತಿಯಲ್ಲಿ ಕಷ್ಟದಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಯಾರೇ ಆಗಲಿ ಅವರು. ಎಸ್, ಅವ್ರಿಗೆ ಕೇಳಿದ್ರು, ನಿಮಗೆ ಕಾಣಿಸ್ತಾ, ನಿಮಗೆ ಕೊಡಬೇಕಂತ ಪ್ರೇರಣೆ ಬಂತ, ಫಸ್ಟ್ ಅದನ್ನು ಮಾಡಿರಿ. ಬಿ ಲೆಡ್ ಬೈ ದ ಸ್ಪಿರಿಟ್. ದೇವರ ಆತ್ಮನ ನಡೆಸಲ್ಪಡುವಂತರಾಗಿರಿ. ಯಾವಾಗ ನೀವು ಆತ್ಮನ ನಡೆಸಲ್ಪಡ್ತೀರಾ, ದೇವರ ಆತ್ಮನ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ನೀವು ಸಾಧನವಾಗಿ ಉಪಯುಕ್ತ ಆಯುಧಗಳಾಗಿ ದೇವನು ಉಪಯೋಗಿಸುವಾತನಾಗಿ ನೀವು ಸತ್ಕ್ರಿಯೆಗಳನ್ನ ಮಾಡಬೇಕೆಂಬುದಾಗಿ ದೇವರು ನಿಮ್ಮ ಸೃಷ್ಟಿ ಮಾಡಿದ್ದಾನೆ. ನಾವು ಅದನ್ನೇ ಮಾಡ್ತಾ ಇಲ್ಲ ಅಂದರೆ ಅಲ್ವಾ? ಹೌದು, ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ, ಸತ್ಕ್ರಿಯೆ ಮಾಡಲಿಕ್ಕೋಸ್ಕರ. ಎಫೆಸಿಯ 2:10 ಬರಲಿಪಟ್ಟಿದ್ದೀನಿ. ಎಸ್, ನಾವೆಲ್ಲ ಬರೀ ಪ್ರೇಯರ್ ಅಷ್ಟೇ ಮಾಡ್ತೀನಿ. ಪ್ರೇಯರ್ ಮಾಡಿ, ವೆರಿ ಇಂಪಾರ್ಟೆಂಟ್. ಜೊತೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ನೀವು ಬ್ಲೆಸ್ಸಿಂಗ್ ಆಗಿರಬೇಕು ಪ್ರಿಯರೇ. ಬರೀ ಕೆಲವೊಬ್ಬರು ಇಸ್ಕೊಳ್ಳೋದಲ್ಲಿ ಇರ್ತಾರೆ. ಎಲ್ಲಿ ತನಕ ಬರೀ ಇಸ್ಕೊಳ್ತಿರ್ತೀರಾ ನೀವು ಬ್ಲೆಸ್ ಆಗೋದಿಲ್ಲ. ಬಡತನದಲ್ಲಿ ಅದೇ ಇಲ್ಲಿ ವಾಕ್ಯ ಇರ್ತಿಲ್ಲ, ಒಬ್ಬರು ಕೊಡೋದಿಲ್ಲ ಮತ್ತು ನ್ಯಾಯವಾದನ್ನು ಬಿಡೋದೇ ಇಲ್ಲ. ಸಾರಿ, ಒಬ್ಬರಿಂದ ಇಸ್ಕೊಳ್ತಾನೆ ಬಿಟ್ಟರೆ ನ್ಯಾಯವಾದನ್ನು ಬಿಡೋದಿಲ್ಲ, ಅವನಲ್ಲೇ ಬಡತನದಲ್ಲಿರ್ತಾನೆ. ಫೈನಾನ್ಷಿಯಲ್ ಏರಿಯಾ ನಿಮಗೆ ಅದು ಎಕ್ಸ್ಪ್ಲೋರ್ಡ್ ಆಗಬೇಕಾ, ಅದು ಹೊರಗೆ ಬರಬೇಕಾ, ನೀವು ಉದಾರವಾಗಿ ಕೊಡ್ರಿ. ನೀವು ಪುಷ್ಟರಾಗ್ತೀರಾ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೆಲ್ತಿ ಆಗ್ತದೆ, ನಿಮ್ಮ ಸಾಲಗಳು ಅದು ಆಟೋಮೆಟಿಕ್ಲಿ ಅದು ನೀಗಲ್ಪಡುವಂಥದ್ದಾಗಿ ಸೂಪರ್ ನ್ಯಾಚುರಲ್ ಡೆಪ್ತ್ ಕ್ಯಾನ್ಸಲೇಷನ್ ನಡೆಯುವಂಥದ್ದಾಗಿದೆ. ಪಾಸ್ಟಲ್ ಮುಂದೆ 26ನೇ ವಚನ ಓದಿದ್ರು, ನೀರು ಹಾಯಿಸೋನಿಗೆ ನೀರು ಸಿಕ್ಕುವುದು, ಧಾನ್ಯವನ್ನು ಬಿಗಿ ಹಿಡಿಯುವವನ ತಲೆಯ ಮೇಲೆ ಜನರ ಶಾಪ, ಮಾರುವನ ತಲೆ ಮೇಲೆ ಆಶೀರ್ವಾದ. ಧಾನ್ಯವನ್ನು ಬಿಗಿ ಹಿಡಿದು ಕೆಲವರು ಬಿಚ್ಚದೇ ಇಲ್ಲ, ಯಾಕಂದ್ರೆ ನಾಳೆ ರೇಟ್ ಜಾಸ್ತಿ ಆಗ್ಬೋದು ಅಲ್ವಾ. ಒಬ್ಬ ಹಿಂಗೆ ಯೋಚನೆ ಮಾಡಿ, ಅಲ್ಲಿ ವಾಕ್ಯದ ಯೇಸುಸ್ವಾಮಿ ಹೇಳ್ತಾರೆ, ಒಂದು ಒಳ್ಳೆ ಬೆಳೆ ಬಂದ್ಬಿಡ್ತಂತೆ. ಬೆಳೆ ಬೆಳೆದ ತಕ್ಷಣ ಅವನು ತನ್ನ ಆತ್ಮನಿಗೆ, ತನ್ನ ಮನಸ್ಸಿಗೆ ಹೇಳ್ತಾನಂತೆ, ಆತ್ಮವೇ ನೀನು ಹೊಟ್ಟೆ ತುಂಬ ತಿನ್ನು, ಏನು ಮಾಡು, ಟೆನ್ಷನ್ ಮಾಡ್ಕೊಂಬೇಡ, ತಿಂದು ಕುಡಿ, ಆರಾಮ ಮಲ್ಕೋ. ಎಲ್ಲಿ ಇಡಬೇಕು ಅನ್ನೋ ಅವನ ಸಮಸ್ಯೆ ಆಯ್ತು. ಫಸ್ಟ್ ಆ ರೀತಿ ಬೆಳೀತಂತೆ ಅವನ ಬೆಳೆ, ಜಾಗ ದೊಡ್ಡ ಲೋಕನ ಸ್ವಾರ್ಥ 12ನೇ ಬೆಳೆ ಬರೀಬಿಟ್ಟಿದೆ. 16ನೇ ವಚನ, ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೀತು. ಅವನು ಮೊದಲೇ ಐಶ್ವರ್ಯವಂತ, ಅವನ ಭೂಮಿ ಮತ್ತು ಚೆನ್ನಾಗಿ ಬೆಳೀತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚನೆ ಮಾಡಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕಿಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಅಲ್ಲೇ ಅವನು ಮುಗೀತು ಅವನ ಕತೆ. ದೇಹದ ವಿಷಯದಲ್ಲಿ ಚಿಂತೆ ಮಾಡ್ತಾನೆ, ಅವನ ಆತ್ಮದ ವಿಷಯದಲ್ಲಿ ಚಿಂತೆ ಮಾಡ್ತಾ ಇಲ್ಲ. ಈ ದೇಹ ಒಂದಿನ ಮಣ್ಣಿ ಹೋಗ್ತದೆ, ಅವನ ಆತ್ಮದಲ್ಲಿ ಫಂಕ್ಷನ್ ಆಗ್ತಾ ಇಲ್ಲ, ಯಾಕಂದ್ರೆ ತಿರುಗಿ ಹುಟ್ಟಲೇ ಇಲ್ಲ ಅವನು ಅಲ್ವಾ. ಆದ್ರೂ ಸಹ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಅವನು ತವಕ ಪಡಬೇಕಾಯ್ತು. ನನಗೆ ಬೇಕಾದಷ್ಟು ಇದೆ, ಬಡವರಿಗೆ ಕೊಡ್ತೇನೆ ಅಲ್ವಾ, ಅನೇಕ ಜನರಿಗೆ ಸಹಾಯ ಮಾಡ್ತೇನೆ, ದೇವರ ರಾಜ್ಯಕ್ಕೆ ಕೊಡ್ತೇನೆ ಎಂಬುದಾಗಿ ಹೇಳ್ಬೋದು. ಅದು ಬಿಟ್ಟು ಕಣಜ ದೊಡ್ಡದು ಮಾಡ್ಲಿಕ್ಕೆ ಹೋದ, ಇಡೋ ಸ್ಥಳ ದೊಡ್ಡದು ಮಾಡ್ಲಿಕ್ಕೆ ಹೋದ. ದೇವರ ವಾಕ್ಯ ಅಲ್ಲಿ ಎಚ್ಚರ ಮಾಡ್ತದೆ ಅವನಿಗೆ. ಅದಕ್ಕೆ ಜೀವಾತ್ಮಕ್ಕೆ ಅನೇಕ ವರ್ಷಗಳಾಗಷ್ಟು, ಸ್ವಲ್ಪ ಅಲ್ಲ ಅನೇಕ ವರ್ಷಗಳಷ್ಟು ಸರಕು ಬಿದ್ದಿದೆ, ವಿಶ್ರಮಿಸ್ಕೋ, ಕೂಡಿ ಸುಖಪಡು ಎಂದು ಹೇಳಿದನು ಅಂದುಕೊಂಡನು ಅಷ್ಟೇ ಮನಸ್ಸಲ್ಲಿ. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವು ನಿನ್ನ ಕಡೆಯಿಂದ
ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಎಂದು ಹೇಳಿದನು. ಇಲ್ಲಿ ನೋಡಿ, ಒಂದು ಪೈಸಾ ಅನುಭವಿಸಕ್ಕಾಗಿಲ್ಲ. ಅಲ್ಲ, ಮನ್ಸಲ್ಲಿ ಅನ್ಕೊಂಡಿದ್ದಷ್ಟೇ, ಮಾಡ್ಲೂ ಇಲ್ಲ. ಅದೇ ದೇವರ ರಾಜ್ಯಕ್ಕಾಗಿ ನಾನು ಕೊಡ್ತೇನೆ, ಬಡವರಿಗೆ ಕೊಡ್ತೇನೆ ಎಂಬ ಹೇಳಿದೆ. ಯಾಕಂದ್ರೆ ದೇವರು ನಮಗೆ ಆಶೀರ್ವಾದ ಮಾಡುದು ಯಾಕಂದ್ರೆ ಅನೇಕ ಜನರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ, ದೇವ್ರ ರಾಜ್ಯ ವಿಸ್ತಾರಕ್ಕೋಸ್ಕರ ನಾವು ಆಶೀರ್ವಾದ ಹೊಂದ್ಕೊಳ್ಳೋದು. ಏನು, ನಮ್ಮ ಮನೆ ಕಟ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆ ಮಾಡ್ಕೊಂಡು ಇರೋದು, ಅದು ಮಾಡ್ಕೊಳ್ಳಿ ಇಲ್ಲ ಅಂತಲ್ಲ, ಅದ್ರ ಮೇಲೆ ಕೇಂದ್ರೀಕೃತವಲ್ಲ ನಮ್ಮ ಮನಸ್ಸು. ನಾವಿರುವುದು ಪರಲೋಕ ರಾಜ್ಯ ವಿಸ್ತಾರಕ್ಕಾಗಿ, ನಶಿ ಹೋಗ ಆತ್ಮ ದೇವ್ರ ರಾಜ್ಯ ಸೇರಿಸ್ಲಿಕ್ಕೋಸ್ಕರ ನಮಗೆ ದೇವ್ರು ಕೊಡ್ತಾನೆ. ಅದು ಕೊಟ್ಟಿದ್ದನ್ನು ನಾವು ದೇವ್ರ ರಾಜ್ಯ ವಿಸ್ತಾರಕ್ಕೆ ಕೊಡಬೇಕು. ಜೊತೆಗೆ ಕಷ್ಟದಲ್ಲಿದ್ದವರಿಗೆ, ಬಡತನದಿದ್ದವರಿಗೆ, ಕಣ್ಣೀರಲಿದ್ದವರಿಗೆ ಕೊಡಬೇಕು. ಕೊಡುವಾಗ ನಮ್ಗೆ ಕಡಿಮೆ ಆಗಲ್ಲ, ನಮ್ದು ಇನ್ನೂ ಹೆಚ್ಚು ಆಗ್ತದೆ. ಯಾಕಂದ್ರೆ ಅದು ಬಿತ್ತಲ್ಪಡುವುದು, ಬಿತ್ತಿದ ಕೂಡಲೇ ಅದು ಬೆಳೆ ಬಂದೇ ಬರ್ತದೆ ನಿಮಗೆ ವಾಪಸ್. ನಿಮ್ಮ ಕೊಡಲ್ಪಡುದು. ಜಡಿದು ಅಲ್ಲಾಡಿಸಿ ಹೊರ ಸೂಸುವಷ್ಟು ತಿರುಗಿ ನಿನ್ನ ಸರಿಗೆ ಹಾಕೋರು, ಸ್ವಲ್ಪ ಅಲ್ಲ. ನೀವು ಅಳಚಲ್ಲಿ ನಿಮಗೆ ಕೊಡುವುದು ಬರಲ್ಪಟ್ಟಿದೆ. ದೇವರು ನಂಬಿಗಸ್ತನು. ನಾವು ಕೊಡುವ ದೇವರ ರಾಜ್ಯಕ್ಕಾಗಲಿ ಕಷ್ಟದಲ್ಲಿರುವುದಾದರೆ ಕೊಡುವಾಗ ಅದು 1000 ಪಟ್ಟು ನಮಗೆ ಹಿಂದಿರುಗಿ ದೇವರು ಕೊಡೋನಾಗಿದ್ದಾನೆ. ಅಥವಾ ದೇವರು ನಂಬಿಗಸ್ತನಾಗಿದ್ದಾನೆ. ಹೌದು ಪ್ರಿಯರೇ, ನೀವು ಬಿತ್ತುವ ಪ್ರತಿಯೊಂದು ಬೀಜ, ಅದೊಂದು ಆಫರಿಂಗ್ ಅಥವಾ ಸೀಡ್, ಅದೇನೇ ದೇವರಾಜ ಬಿತ್ತಿರ, ಖಂಡಿತವಾಗಿ ಅದು ನಿಮ್ಮ ಫೈನಾನ್ಷಿಯಲ್ ಡೋರ್ಸ್ನ ಓಪನ್ ಮಾಡುವಂಥದ್ದಾಗಿದೆ. ಅದನ್ನು ತುಂಬಿ ಹೊರಸೂಸುವಾಗೆ ನಿಮ್ಮ ಕಣಜಗಳನ್ನ ಅದನ್ನು ಫುಲ್ ಮಾಡುವಾತನಾಗಿದೆ. ನೀವು ನಿಮ್ಮ ಕಣಜಗಳಿಗೋಸ್ಕರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು. ಇಲ್ಲಿ ಕೊರಿಂಥ 9ನೇ ಅಧ್ಯಾಯ 8 9ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದೋಣ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಬಿತ್ತುವನಿಗೆ ಬೀಜವನ್ನ, ಕೆಲವರು ಹೇಳ್ತಾರೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವ ಆತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲವನ್ನು ವೃದ್ಧಿಪಡಿಸುವನು. ನಿಮ್ಮ ಹತ್ರ ಬೀಜ ಕೊಟ್ಟಿದ್ದಾನೆ. ನೀವು ಬೀಜ ತಿಂತೀರಾ, ಬಿತ್ತೀರಾ, ತಿಂದ್ಬಿಟ್ರೆ ಅಲ್ಲೇ ಕ್ಲೋಸ್. ಇವತ್ತು ಕೆಲವರು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸೇ ಇಲ್ಲ ಬ್ರದರ್, ನಾನು ಇಲ್ಲೇ ಬಡತನದಲ್ಲಿ ಸಾಲನೇ ಹೋಗ್ತಾ ಇಲ್ಲ. ಫಸ್ಟ್ ನಿಮ್ಮ ಹತ್ರ ಏನಿದೆ ಧಾರಾವಾಳ ದೇವರಾಜಕ್ಕೆ ಬಿತ್ರಿ. ದೇವರು ನಿಮ್ಮ ಕೆಲಸವನ್ನು, ನಿಮ್ಮ ಕೈಯಿಂದ ಆಗುವ ಎಲ್ಲ ಒಂದು ಪ್ರಯಾಸವನ್ನು ಸಫಲಪಡಿಸುವ ಆತನಾಗಿದ್ದಾನೆ. ನಿಮಗೆ ಫೇವರ್ ಉಂಟು ಮಾಡುವ ಆತನಾಗಿದ್ದಾನೆ. ನಿಮ್ಮ ಕಂಪನಿ, ನಿಮ್ಮ ಬಿಸ್ನೆಸ್, ನಿಮ್ಮ ಮಾಡುವ ಒಂದು ಏನು ನೀವು ಬಿತ್ತಿರ ಅವೆಲ್ಲವನ್ನು ಅಭಿವೃದ್ಧಿಪಡಿಸುವ ಆತನಾಗಿದೆ. ಇದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾರೆ, ಹೆಚ್ಚಿಸಿ. ನೀವು ಬಿತ್ತುವಾಗ ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯದಿಂದ ಉಂಟಾಗುವ ಫಲಗಳಿಂದ ವೃದ್ಧಿಪಡಿಸುವನು. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡ ಶಕ್ತರಾಗುವಿರಿ. ಮತ್ತೆ ಕೂಡ ಕೊಡ್ತೀರಾ, ಕೊಡ್ತೀರಿ. ಹೌದು, ಅಲ್ಲಿ ಸ್ಟಾಪ್ ಆಗಲಿಲ್ಲ, ಕೊಟ್ಬಿಟ್ಟೆ ಮುಗೀತು, ನಾನು ಮನೇಲಿ ಇಟ್ಬಿಡೋದು. ನೀವು ಅಭಿವೃದ್ಧಿ ಆಗುವಂಥದ್ದು ಯಾಕೆ? ನಿರಂತರವಾಗಿ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ ಆಗಲಿಕ್ಕೆ. ನೀರು ಹಾಯಿಸೋದು ಯಾಕೆ? ನೀರು ಬರ್ತಾ ಇರುತ್ತೆ. ಯಾವಾಗ ನೀವು ದೇವರಾಜ್ಯಕ್ಕೆ ಬಿತ್ತಾ ಹೋಗ್ತೀರಾ, ನೀವು ಬ್ಲೆಸ್ ಆಗ್ತೀರಾ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೊಡಲಿಕ್ಕೆ ನೀವು ಶಕ್ತರಾಗ್ತೀರಾ, ಉದಾರವಾಗಿ ಕೊಡಲಿಕ್ಕೆ ಶಕ್ತರಾಗ್ತೀರಾ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಉಂಟು ಮಾಡುವುದು. ಈಗ ಕೊಡುವಾಗ ಇನ್ನೊಬ್ರು ದೇವ್ರನ್ನ ಸ್ತೋತ್ರ ಮಾಡ್ತಾನೆ, ಇನ್ನೊಬ್ರು ದೇವರನ್ನ ಕೊಂಡಾಡುವಾತನಾಗಿದೆ, ರಕ್ಷಣೆಗೆ ಬರುವಾತನಾಗಿದೆ. ಇವರ ದೇವರು ಅದ್ಭುತವಾದ ದೇವರೆಂಬುದಾಗಿ. ಪ್ರೀತಿ ದೇವ ಜನರೇ, ಈ ರಾತ್ರಿಯಲ್ಲಿ ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ ಅಂದರೆ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮ ಪ್ರೇಯರ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದವರು ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ನೀನು ನಿನ್ನ ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಲೋಕಕ್ಕೆ ನಾರಾವಾತ್ವರ ಎತ್ತಿ ಬಂದು ಕಲ್ವಾರಿ ಕ್ರೂಜಲ್ಲಿ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ ಸ್ವಾಮಿ. ನಿನ್ನ ಪರಿಶುದ್ಧವನ್ನು ಚೆಲ್ಲಿದಿ, ಮಾಸುಂಡೆ ಹೊಂದ್ಕೊಂಡು ಸತ್ತು ಹೊಣಲ್ಪಟ್ಟೆ, ಸತ್ತರಿಂದ 3 ದಿನ ಮೃತ್ಯುಂಜನಿಗೆ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಮಗನಾಗಿ ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿನ ಪರಲೋಕದ ಪರಮ ತಂದೆ ದೇವರೇ, ಆಮೇನ್. ಯಾರ್ಯಾರಿಗೆ ಪ್ರಾರ್ಥನೆ ಮಾಡಿದಿರಿ, ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರ ವರವನ್ನು ದೇವರು ದಯಪಾಲಿಸಿದ್ದಾನೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮಗೆ ಸಂಧಿಸಲ್ಪಡಲಿ, ಸರಿಯಾದ ಸ್ವಸ್ಥ ಬೋಧನೆ ಮಾಡೋ ಸಭೆ ದೇವರು ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಯು ಆರ್ ಬ್ಲೆಸ್ಡ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಶಾಲೋಮ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸ್ತೀನಿ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.